ಕಂಪ್ನಿ ಯಾವುದಪ್ಪ ಅಂತ ಹೇಳಿದ್ರೆ ಕಿಂಗ್ಸ್ ಬಜಾರ್ ಅಂತೇಳಿ. ಅದರೊಳಗೆ ಓಕೆ. ಕಿಂಗ್ಸ್ ಬಜಾರ್ ಅನ್ನೋ ಒಂದು ಕಂಪ್ನಿ ನಿಮಗೊಂದು ಈ ಒಂದು ಅವಕಾಶನ ಕೊಡ್ತಾರೆ ಅಂತ, ಓಕೆನಾ. ಕಿಂಗ್ಸ್ ಬಜಾರ್ ಅನ್ನೋದು ಇವ್ರ ಒಂದು ಬ್ರ್ಯಾಂಡ್ ನೇಮ್. ಬಟ್ ಇವರ ನಿಜವಾದ ಕಂಪ್ನಿ ಹೆಸರೇನಪ್ಪ ಅಂದರೆ HI 200 ಮಲ್ಟಿ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ. HI 200 ಮಲ್ಟಿ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ಈ ಕಿಂಗ್ ಬಜಾರ್ ಅನ್ನೋ ಒಂದು ಅವಕಾಶನ ನಿಮಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇದರ ಕಂಪನಿಯ ಮಾಲೀಕ ಯಾರು, MD ಯಾರಪ್ಪ ಅಂತ ಹೇಳಿದ್ರೆ ಆನಂದ್ ಲಮಾನಿ. ಆನಂದ್ ಲಮಾನಿ. CEO ಬಂದು ನಾಗರಾಜ್ ಅಂತೇಳಿ. CEO ಬಂದು ನಾಗರಾಜ್ ಅಂತ. MD ಹೆಸರು ಆನಂದ್ ಲಮಾನಿ ಅಂತೇಳಿ, ಕಂಪನಿಯ CEO ಬಂದು ನಾಗರಾಜ್. ಈ ಇಬ್ಬರು ವ್ಯಕ್ತಿಗಳು ಈ ಒಂದು HI 200 ಅನ್ನೋ ಒಂದು ಕಂಪನಿಯ ಸಂಸ್ಥೆಯ ಒಂದು ಅಂಡರಲ್ಲಿ ಕಿಂಗ್ ಬಜಾರ್ ಅನ್ನೋ ಒಂದು ಅವಕಾಶನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಕಿಂಗ್ ಬಜಾರ್ ಯಾವಾಗಪ್ಪ ಹುಟ್ಟಿದ್ದು? HI 200 ಅನ್ನೋ ಕಂಪನಿ 2021ರಲ್ಲಿ ಕಂಪನಿ ರಿಜಿಸ್ಟರ್ ಆಗುತ್ತೆ. 2021ರಲ್ಲಿ ಈ ಕಂಪನಿ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ಸುಮಾರು 10 ವರ್ಷಗಳ ಹಿಂದೆಯೇ ಈ ಸಂಸ್ಥೆಯಲ್ಲಿ ಇದ್ದಂಥ ಆನಂದ್ ಅವರು ಏನು ಕೆಲಸ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರ್ಬೋದು, ಅಮೆಝಾನ್ ಕೇಳಿದಿರ ಹೆಸರು? ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಒಂದು ಸಂಸ್ಥೆಗಳು ಕೇಳಿದಿರಲ್ವಾ? ಈ ಸಂಸ್ಥೆಗಳಲ್ಲಿ ರಿಟರ್ನ್ ಆದಂಥ ಪದಾರ್ಥಗಳನ್ನು ಇವರು ಹರಾಜಲ್ಲಿ ತಗೊತಾ ಇದ್ರು. ನಿಮಗೆಲ್ಲ ಗೊತ್ತಿರ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಈ 4 ವೀಲರು 2 ವೀಲರ್ಗಳೆಲ್ಲ ಗಾಡಿಗಳು ನಾವು ತೊಗೊತೀವಿ ಫೈನಾನ್ಸ್ ಹಾಕ್ಬಿಟ್ಟು. ಫೈನಾನ್ಸ್ ಕಟ್ಟಿಲ್ಲ ಅಂದರೆ ಆ ಫೈನಾನ್ಸ್ ಕೊಟ್ಟಿರೋಂಥವ್ರು ಸಂಸ್ಥೆಯವ್ರು ಏನು ಮಾಡ್ತಾರೆ, ಗಾಡಿಗಳನ್ನ ಸೀಸ್ ಮಾಡ್ತಾರೆ. ನಾರ್ಮಲ್ ಆಗಿ ಕಾರ್ ಈ ವಿವರ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನಾವು ಕಾರ್ಗೆ ಫೈನಾನ್ಸ್ ಹಾಕಿರ್ತೀವಿ, ಫೈನಾನ್ಸ್ ನಾವು ಕಟ್ಟಿಲ್ಲ ಕರೆಕ್ಟಾಗಿ ಅಂತ ಹೇಳಿ ಮಾಡಿದ್ರೆ ಬ್ಯಾಂಕ್ ಅವರು ಕಾರ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ಏನು ಮಾಡ್ತಾರೆ, ಕಾರ್ನ ತಗೊಂಡೋಗಿ ಗೋಡನ್ಗೆ ಹಾಕೊಡ್ತಾರೆ. ಅರ್ಥ ಆಯ್ತಾ? ಸೀಸ್ ಮಾಡಿ ಗೋಡನ್ಗೆ ಕಾರ್ನ ಹಾಕೊತಾರೆ. ಕಂಪ್ನಿಯವ್ರು ಏನು ಮಾಡ್ತಾರೆ, ಯಾರು ಕಾರ್ ಓನರ್ ಇರ್ತಾರಲ್ಲ ಅವ್ರಿಗೆ 1 ತಿಂಗಳು 15 ದಿವಸನೂ ಅದು ಏನು ಟೈಮ್ ಇದೆ ಅದು ಟೈಮ್ನ ಕೊಡ್ತಾರೆ. ಆ ಟೈಮ್ ಒಳಗೆ ನಾವು ದುಡ್ಡನ್ನ ಕಟ್ಟಿಲ್ಲ ಅಂದರೆ ಆ ಕಾರ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ನ ಹರಾಜಾಗ್ತಾರೆ. ಇದು ಕೇಳಿದರೆ ಎಲ್ಲರೂ? ಇದು ಹರಾಜಾಗ್ತಾರೆ. ಕಾರ್ನ ಹರಾಜಾಗ್ತಾರೆ ಅಂದರೆ ಆನ್ಲೈನಲ್ಲಿ ಬಿಡ್ ಮಾಡ್ತಾರೆ. ಆನ್ಲೈನಲ್ಲಿ ಬಿಡ್ ಮಾಡಿ ಏನು ಮಾಡ್ತಾರೆ, ನಿಜವಾಗ್ಲೂ ಒಂದು ಕಾರಿನ ಬೆಲೆ, ಅದ್ರ ಬೆಲೆ 10 ಲಕ್ಷ ರೂಪಾಯಿ ಕಾರು, ಅದ್ರ ನಿಜವಾಗ್ಲೂ ಬೆಲೆ ಒಂದು 7 ಲಕ್ಷ ರೂಪಾಯಿಗೆ ಹೋಗುತ್ತೆ. ನಿಜವಾಗ್ಲೂ ಸೇಲ್ ಮಾಡಿದ್ರು ಒಂದು ಕೂಡ ಅದು ಹರಾಜಲ್ಲಿ 4 ಲಕ್ಷ, 3.5 ಲಕ್ಷ, 3 ಲಕ್ಷಕ್ಕೆಲ್ಲ ಹರಾಜು ಹಾಕ್ಬಿಡ್ತಾರೆ. ಅಂದರೆ ಏನಪ್ಪ ಅಂದರೆ ಬ್ಯಾಂಕ್ ಏನು ಸಾಲ ಕೊಟ್ಟಿರುತ್ತೆ ಆ ಬ್ಯಾಂಕ್ ಅವನಿಗೆ ಕಾರಿನ ವ್ಯಾಲ್ಯೂ ಏನು ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಆ ಕಾರ್ಗೆ ಎಷ್ಟು ಇವ್ನು ಬಂಡವಾಳ ಹಾಕಿದ್ದಾನೆ, ಬ್ಯಾಂಕ್ ಅವ್ನು ಏನು ಸಾಲ ಕೊಟ್ಟಿದ್ದಾನೆ ಅಷ್ಟು ದುಡ್ಡು ಬಂದರೆ ಸಾಕು, ಅವ್ನು ಏನು ಮಾಡ್ತಾನೆ, ಆನ್ಲೈನಲ್ಲಿ ಕಾರ್ನ ಸೇಲ್ ಮಾಡ್ಬಿಡ್ತಾನೆ. ಕರೆಕ್ಟಾ? ಇದೆಲ್ಲ ಕೇಳಿದಿರಲ್ವ ಸರ್? ಕರೆಕ್ಟ್. ಅದರಲ್ಲಿ ಎಲ್ಲರಿಗೂ ವಿಷಯ ಗೊತ್ತು, ಆದರೆ ನಾವು ಯಾರು ಕೂಡ ಹೋಗಿ ಅದನ್ನು ಬಿಡ್ ಮಾಡಿ, ಎಷ್ಟೋ ಜನ ಕೆಲವರು ಮಾತ್ರ ಹೋಗಿ ಬಿಡ್ ಮಾಡಿ ತಗೊತಾರೆ. ಏನಕ್ಕೆ ಅಂದರೆ ಆ ಬಿಡ್ ಮಾಡೋಕ್ಕೆ ಕೆಲವ್ರಿಗೆ ಮಾತ್ರ ಅದು ಲೈಸೆನ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಸಂಸ್ಥೆಯವರು ಏನಪ್ಪ ಅಂತ ಹೇಳಿದ್ರೆ HI 200 ಅನ್ನೋ ಸಂಸ್ಥೆ ಏನು ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ, ಈ ಥರ ಅಮೆಝಾನ್ ಅನ್ನೋ ಒಂದು ಕಂಪ್ನಿಗಳ ಜೊತೆ ಇವ್ರು ಏನು ಮಾಡ್ತಿದ್ರು, ಅಮೆಝಾನಲ್ಲಿ ಪ್ರಾಡಕ್ಟ್ ರಿಟರ್ನ್ ಬರ್ತಿತ್ತಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು 10,000 ರೂಪಾಯಿ ಪ್ರಾಡಕ್ಟ್ ಒಂದು ಆನ್ಲೈನ್ ಆರ್ಡರ್ ಮಾಡಿರ್ತೀವಿ. ಆ ಪ್ರಾಡಕ್ಟ್ ನಮ್ಮ ಮನೆಗೆ ಬಂದಾಗ ಇನ್ ಕೇಸ್ ನಾವು ಅಲ್ಲಿ ಇರಲ್ವೋ, ಇಲ್ಲ ಅಡ್ರೆಸ್ ಸರಿಯಾಗಿರಲ್ವೋ, ಇಲ್ಲ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರಲ್ವೋ, ಪ್ರಾಡಕ್ಟ್ನ ತೊಗೊಂಡಿಲ್ಲ ಅಂದರೆ ಆ ಪ್ರಾಡಕ್ಟ್ ಎಲ್ಲ ಏನಾಗುತ್ತೆ, ರಿಟರ್ನ್ ಹೋಗುತ್ತೆ. ರಿಟರ್ನ್ ಎಲ್ಲೋಗುತ್ತಪ್ಪ ಅಂತ ಹೇಳಿದ್ರೆ ಅಮೆಝಾನ್ ಪ್ರೈಮ್ ಅಂತ ಒಂದು ಜಾಗ. ಈ ಅಮೆಝಾನ್ ಪ್ರೈಮಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಆ ಒಂದು ತಿಂಗಳು ಏನು ಬರುತ್ತೆ ಕರ್ನಾಟಕದಲ್ಲಿ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ರಿಟರ್ನ್ ಆಗಿದಂಥ ಪದಾರ್ಥಗಳು ಈ ಒಂದು ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ತಿಂಗಳಿಗೆ ಒಂದ್ಸತಿ ಇಲ್ಲಿ ಹರಾಜಾಗ್ತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ತಿಂಗಳಿಗೆ ಒಂದ್ಸತಿ ಈ ಪ್ರಾಡಕ್ಟ್ನ ಹರಾಜಾಗ್ತಾರೆ. ಹರಾಜು ಯಾವ ಥರ ಆಗ್ತಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ 10 ರೂಪಾಯಿ ಪ್ರಾಡಕ್ಟ್ ಇರುತ್ತೆ, 100 ರೂಪಾಯಿ ಪ್ರಾಡಕ್ಟ್ ಇರುತ್ತೆ, 1000 ರೂಪಾಯಿ ಪ್ರಾಡಕ್ಟ್ ಇರುತ್ತೆ, 10,000 ಪ್ರಾಡಕ್ಟ್ ಇರುತ್ತೆ, 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಇರುತ್ತೆ. ಕರೆಕ್ಟಾ? 10 ರೂಪಾಯಿಂದ ಎಲ್ಲ ಥರದ್ದು ಪ್ರಾಡಕ್ಟ್ ಇರುತ್ತೆ. ಇಲ್ಲಿ ಏನು ಮಾಡ್ತಾರಪ್ಪ ಕಂಪನಿಯವರು ಅಂತ ಹೇಳಿದ್ರೆ 6 ರಿಂದ 12% ಒಳಗಡೆ ಇಲ್ಲಿ ಬಿಡ್ ಆಗುತ್ತೆ. 100 ರೂಪಾಯಿ ವಸ್ತು, 1000 ರೂಪಾಯಿ ವಸ್ತು ನಿಮಗೆ 1,000 ರೂಪಾಯಿ MRP ಇರೋಂಥ ವಸ್ತು ಬರೀ 12 ರೂಪಾಯಿಗೆ ನಿಮಗೆ ಕಂಪನಿಯವರು ಬಿಡ್ ಮಾಡ್ತಾರೆ, ನಮ್ಮ ಕಂಪನಿಯವರು ಬಿಡ್ ಮಾಡ್ತಾರೆ.
ನಮ್ಮ ಕಂಪ್ನಿಯವರು ಬಿಡ್ ಮಾಡಿ 2021ಕ್ಕಿಂತ ಮುಂಚೆ ಇವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಥರ ಬಿಡ್ ಮಾಡಿದಂಥ ಪದಾರ್ಥಗಳನ್ನು ಇವರ ಅಂಡರಲ್ಲಿ ಒಂದು 600 ಜನ ಸಬ್ ಡೀಲರ್ಸ್ ಅಂತ ಇರ್ತಾರೆ. ಅಂದರೆ ಇವರು ಪದಾರ್ಥನ ಪರ್ಚೇಸ್ ಮಾಡ್ತಾರೆ 12%ಗೆ, ಸಬ್ ಡೀಲರ್ಸ್ಗೆ ಒಂದು 25%, 30% ಅಂದರೆ ಒಂದು 10% ಅವರು ಮಾರ್ಜಿನಲ್ಲಿ 25% ಈ ಸಬ್ ಡೀಲರ್ಸ್ಗೆ 600 ಜನಕ್ಕೆ ಕೊಟ್ಟು ವ್ಯವಹಾರ ಮಾಡ್ತಾ ಇರ್ತಾರೆ. 1000 ರೂಪಾಯಿ ವಸ್ತುನ 120 ರೂಪಾಯಿಗೆ ಖರೀದಿ ಮಾಡೋದು, 200-250 ರೂಪಾಯಿಗೆ ಬೇರೆಯವ್ರಿಗೆ ಕೊಟ್ಬಿಡೋದು. ಜಸ್ಟ್ ಹ್ಯಾಂಡ್ ಚೇಂಜಲ್ಲಿ ಕೊಟ್ಬಿಟ್ಟು ವ್ಯವಹಾರ ಮಾಡ್ತಾ ಇರ್ತಾರೆ. ಸುಮಾರು 10 ವರ್ಷ ಇದೇ ರೀತಿ ವ್ಯವಹಾರ ಮಾಡ್ತಾ ಇರ್ತಾರೆ ಆನಂದ್ ಲಮಾಣಿಯವರು. 2021ರಲ್ಲಿ ಇವರಿಗೆ 5 ರಾಜ್ಯದ ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಆವಾಗ ಇವರು ಲೀಗಲ್ ಆಗಿ ಎಲ್ಲ ರೀತಿಯ ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಆವಾಗ ಇವರು HI200 ಕಂಪ್ನಿನ ರಿಜಿಸ್ಟರ್ ಮಾಡಿ, ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ ಮಾಡಿ, ಇವ್ರ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ನ ಇನ್ನೂ ತುಂಬ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತಾರೆ. 2025ರಲ್ಲಿ ಫೆಬ್ರವರಿಯಲ್ಲಿ ನಾನು ಹೇಳಿದ CEO ನಾಗರಾಜ್ ಅನ್ನೋರು MD ಸರ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರು ಏನು ಮಾಡ್ತಾರೆ, ಸರ್ ನೀವು ಬರೀ 600 ಜನಕ್ಕೆ ಮಾತ್ರ ಈ ಅವಕಾಶ ಕೊಡ್ತಾ ಇದ್ದೀರಾ, 600 ಜನಕ್ಕೆ ಮಾತ್ರ ನೀವು ಪ್ರಾಡಕ್ಟ್ನ ಕಮ್ಮಿ ಬೆಲೆ ಕೊಡ್ತಾ ಇದ್ದೀರಾ, ಏನಕ್ಕೆ ಪಬ್ಲಿಕ್ಕಿಗೆ ಕೊಡಬಾರ್ದು, ಪ್ರತಿಯೊಬ್ಬರಿಗೂ ಏನಕ್ಕೆ ಈ ಅವಕಾಶ ಕೊಡಬಾರ್ದು, ಪ್ರತಿಯೊಬ್ಬರಿಗೂ ಏನಕ್ಕೆ ದುಡಿಯುವಂಥ ಒಂದು ಅವಕಾಶನ ಕೊಡಬಾರ್ದು ಅಂತೇಳಿ ಯೋಚನೆ ಮಾಡಿ 2025ರಲ್ಲಿ ಕಿಂಗ್ ಬಜಾರ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ತಾರೆ ಫ್ರೆಂಡ್ಸ್. ಈ ಸಂಸ್ಥೆ ಏನಾಗುತ್ತೆ, 2025 ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ರೀತಿಯ ಪದಾರ್ಥಗಳನ್ನ ಏನು ಇವರು ಬೈ ಮಾಡ್ತಾರೆ ಆ ಪದಾರ್ಥಗಳನ್ನು 50%ಗೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. MRP 100 ರೂಪಾಯಿ ಇತ್ತ ನಿಮ್ಗೆ 50 ರೂಪಾಯಿ ಸಿಗುತ್ತೆ, MRP 1000 ರೂಪಾಯಿ ಇತ್ತ ನಿಮಗೆ 500 ರೂಪಾಯಿ ಸಿಗುತ್ತೆ, MRP 10,000 ರೂಪಾಯಿ ಇತ್ತ ನಿಮ್ಗೆ ಆ ವಸ್ತು 5,000 ರೂಪಾಯಿಗೆ ಸಿಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ರಿಟರ್ನ್ ಆಗಿದಂಥ ವಸ್ತುಗಳನ್ನು ಇವರು ಹರಾಜಲ್ಲಿ ಪದಾರ್ಥಗಳನ್ನು ತಗೊಂಡು ಜನಗಳಿಗೆ, ಪ್ರತಿಯೊಂದು ಪಬ್ಲಿಕ್ಗೆ ಈ ಒಂದು ಕಿಂಗ್ ಬಜಾರ್ ಮುಖಾಂತರ ಇವ್ರೇನು ಮಾಡ್ತಾರೆ, 50% MRPಗೆ ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸರ್ ಕಡಿಮೆ ಬೆಲೆಗೆ ಪದಾರ್ಥಗಳು ಸಿಗ್ತಾ ಇದೆ, ಪ್ರಾಡಕ್ಟ್ ಸಿಗ್ತಾ ಇದೆ, 50%ಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ತಗೊಳ್ತೇವಿಲ್ವ ನಾವು? ಖಂಡಿತ ತಗೊಳ್ತೀವಿ. ಓಕೆ, ಹಂಗನ್ಬಿಟ್ಟು ಸಿಸ್ಟಮ್ ಇದ್ರೆ ಬಂದವ್ರಿಗೆಲ್ಲ ಕೊಡೋಕ್ಕಾಗುತ್ತಾ? ಬಂದವ್ರಿಗೆಲ್ಲ ನಾವು ಡಿಸ್ಕೌಂಟಲ್ಲಿ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಕಂಪನಿ ಏನು ಮಾಡುತ್ತೆ, ಯಾರು ಈ ಕಿಂಗ್ ಬಜಾರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ, ನಂಬರ್ಸ್ಗಳಾಗಿರ್ತಾರೆ, ಅಂಥವ್ರಿಗೆ ಈ ಒಂದು ಅವಕಾಶ ಕೊಡೋಣ ಅಂತೇಳಿ ಕಂಪನಿಯವ್ರು ಏನು ಮಾಡ್ತಾರೆ, 2,500 ರೂಪಾಯಿಂದ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, 2,500 ರೂಪಾಯಿಂದ ಇಲ್ಲಿ 20 ಲಕ್ಷ ತನಕ ನೀವು ಈ ಬಿಸ್ನೆಸ್ಸಲ್ಲಿ ಬಂಡವಾಳನ ಉಳ್ಬೋದು. ಯಾರು ನಿಮಗೆ ಫೋರ್ಸ್ ಮಾಡಲ್ಲ, ಯಾರು ನಿಮಗೆ ಪ್ರೆಷರ್ ಮಾಡೋದಿಲ್ಲ, ನೀವು ಅಷ್ಟು ಮಾಡಿ ಇಷ್ಟು ಮಾಡಿ ಅಂತ. 2,500 ರೂಪಾಯಿಂದ 20 ಲಕ್ಷ ತನಕ ನೀವು ಇಲ್ಲಿ ಮೆಂಬರ್ಶಿಪ್ನ ತಗೋಬೋದು. ಮೆಂಬರ್ಶಿಪ್ ತಗೊಂಡಿದ್ದ ತಕ್ಷಣ ನಿಮ್ಗೆ ಏನು ಬೆನಿಫಿಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಒಂದು, ಈಗ ನೀವು 2,500 ರೂಪಾಯಿ ಮೆಂಬರ್ಶಿಪ್ ತಗೊಂಡಿದ್ದೀರಾ ಅಂದರೆ ಇಮ್ಮಿಡಿಯೇಟ್ ಆಗಿ ಇವತ್ತೇ ನಿಮಗೆ 5,000 ರೂಪಾಯಿ MRP ಇರುವಂಥ ಪ್ರಾಡಕ್ಟ್ ನಿಮಗೆ ಆನ್ ದ ಸ್ಪಾಟ್ ಸಿಗುತ್ತೆ. ನೀವು ಇಲ್ಲಿ ಸ್ಟಾಕ್ ಪಾಯಿಂಟ್ಗೆ ಹೋಗ್ತೀರಾ, ಆ ಸ್ಟಾಕ್ ಪಾಯಿಂಟಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅದರಲ್ಲಿ MRPಯಲ್ಲಿ 5,000 ರೂಪಾಯಿ MRP ಇರೋ ಪ್ರಾಡಕ್ಟ್ನ ನಿಮಗೆ 50% ಅಂತ ಹೇಳಿದ್ರೆ 2,500 ರೂಪಾಯಿಗೆ ಸಿಗುತ್ತೆ. ಇನ್ ಕೇಸ್ ನೀವು 5,000 ರೂಪಾಯಲ್ಲಿ ಏನಾದರೂ ನೀವು ಮೆಂಬರ್ಶಿಪ್ ಆಗಿದ್ರಿ ಅಂತ ಹೇಳಿದ್ರೆ ನಿಮಗೆ 10,000 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ. ಅದೇ ನೀವು 10,000 ರೂಪಾಯಲ್ಲಿ ಮೆಂಬರ್ಶಿಪ್ ಆಗಿದ್ರೆ 20,000 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ. ಅದೇ ನೀವು 1 ಲಕ್ಷ ರೂಪಾಯಿ ಮೆಂಬರ್ಶಿಪ್ ಆದರೆ ನಿಮಗೆ 2 ಲಕ್ಷ ರೂಪಾಯಿ ಪ್ರಾಡಕ್ಟ್ನ ಸಿಗುತ್ತೆ. ಇದು ಅರ್ಥ ಆಯ್ತಲ್ವಾ? ಓಕೆ ಸರ್, ಕೆಲವರು ಇರ್ತಾರೆ, ಓಕೆ ಸರ್ ಪ್ರಾಡಕ್ಟ್ಸ್ ಓಕೆ ಚೆನ್ನಾಗಿದೆ, ಆದರೆ ಪ್ರಾಡಕ್ಟ್ಸ್ ನಮ್ಮ ಮನೆಗೆ ನನಗೇನು ಬೇಡ, ಯಾಕೆ ನಮ್ಮ ಮನೇಲಿ ಎಲ್ಲ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಎಲ್ಲ ನಮ್ಮ ಮನೇಲಿ ಇದೆ, ನನಗೆ ಪ್ರಾಡಕ್ಟ್ಸ್ ಬೇಡ ಸರ್ ಅಂತ ಹೇಳಿದ್ರೆ ಅಂಥವ್ರಿಗೆ ಕಂಪನಿ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಪ್ರಾಡಕ್ಟ್ಸ್ನ ಮಾರಿ ಅದರಲ್ಲಿ ಬರುವಂಥ ಪ್ರಾಫಿಟ್ನ ನಿಮಗೆ ಶೇರ್ ಮಾಡ್ತಾರೆ. ಅದನ್ನು ಕ್ಯಾಶ್ ಬ್ಯಾಕ್ ಅಂತ ಕರೀತಾರೆ. 2,500 ರೂಪಾಯಿ ಕೊಟ್ಟರೆ 5,000 ರೂಪಾಯಿ ಪ್ರಾಡಕ್ಟ್ ಆನ್ ದ ಸ್ಪಾಟ್ ಸಿಗುತ್ತೆ. ಅದೇ ನಿಮಗೆ ನನಗೆ ಪ್ರಾಡಕ್ಟ್ ಬೇಡ ಸರ್ ಅಂತ ಹೇಳಿದ್ರೆ ಅದೇ 2,500 ರೂಪಾಯಿ ಕೊಟ್ಟು ನೀವು ಮೆಂಬರ್ಶಿಪ್ ಆದರೆ ನಿಮಗೆ ಡೈಲಿ 25 ರೂಪಾಯಿ, ತಿಂಗಳಲ್ಲಿ 22 ದಿವಸ, ಟೋಟಲ್ 200 ದಿವಸ ನಿಮಗೆ ಅಂದರೆ 5,000 ರೂಪಾಯಿ ಆಗೋ ತನಕ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದು ಎವ್ರಿ ಡೇ ಬರುತ್ತೆ. ಎವ್ರಿ ಡೇ 1% ಅಂದರೆ 2,500 ರೂಪಾಯಿಗೆ 25 ರೂಪಾಯಿ ಎವ್ರಿ ಡೇ ನಿಮ್ಮ ವ್ಯಾಲೆಟ್ಗೆ, ನಿಮ್ಮ ಒಂದು ಅಕೌಂಟ್ ನಂಬರ್ ಅಂತ ಇರುತ್ತೆ, ಆ ಅಕೌಂಟ್ ನಂಬರ್ಗೆ ID-ಗೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 5,000 ಕೊಟ್ಟು ಮೆಂಬರ್ಶಿಪ್ ಆಗಿದ್ದೀರ ಅಂದರೆ ಡೈಲಿ 50 ರೂಪಾಯಿ, ತಿಂಗಳಿಗೆ 22 ದಿವಸ,
ಟೋಟಲ್ 200 ಡೇಸ್ ಅಂದರೆ 10,000 ರೂಪಾಯಿ ಆಗೋ ತನಕ ಬರ್ತಾ ಇರುತ್ತೆ. ಅದೇ ನೀವು 10,000 ಕೊಟ್ಟು ಮೆಂಬರ್ಶಿಪ್ ಆಗಿದ್ದರೆ ಡೈಲಿ 100 ರೂಪಾಯಿ, ತಿಂಗಳಿಗೆ 22 ದಿವಸ, ಟೋಟಲ್ 20,000 ರೂಪಾಯಿ ತನಕ ನಿಮಗೆ 200 ಡೇಸ್ ಬರ್ತಾ ಇರುತ್ತೆ. ಈ ರೀತಿ ನಿಮಗೆ 2,500 ರೂಪಾಯಿಂದ 20 ಲಕ್ಷ ತನಕ ನೀವು ಒಂದು ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕೋ ಮುಖಾಂತರ ಇಲ್ಲಿ ಮೆಂಬರ್ಶಿಪ್ನ ತಗೋಬೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ನಿಮಗೆ ಇಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ. ಇಲ್ಲಿ ಯಾರು ನಿಮ್ಮ ಸ್ನೇಹಿತರು ನೀವು ಕರ್ಕೊಂಡ್ಬಂದಿದಾರಲ್ಲ, ಇವರು ನಿಮಗೆ ಯಾವುದೇ ರೀತಿಯ 5,000 ನೀವು ಇನ್ವೆಸ್ಟ್ ಮಾಡಿ, 10,000 ಮಾಡಿ, 20 ಮಾಡಿ ಅಂತ ಯಾರು ನಿಮಗೆ ಹೇಳೋದಿಲ್ಲ. ನಿಮಗೆ ಎಷ್ಟು ಬೇಕೋ, ನಿಮಗೆ ಯಾವ ರೀತಿ ಅನುಕೂಲ ಅನಿಸುತ್ತೋ ಅಷ್ಟರಿಂದ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ವಿತ್ 2,500 2,500 ರೂಪಾಯಿಂದ ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ 2,500 ಇಲ್ಲಿ, 5,000, 10,000 ಇಲ್ಲಿ ಯಾರೋ ಒಬ್ರು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತಪ್ಪ ನಮ್ಮ ಕಂಪನಿಗೆ ಇರುತ್ತೆ. ಮೊದಲನೇದು ನಿಮಗೆ ಪ್ರಾಡಕ್ಟ್ ಬರುತ್ತಾ? ಸರ್ ನೋ ನೀವು ಜಾಯ್ನ್ ಆಗಿದ ತಕ್ಷಣ ಪ್ರಾಡಕ್ಟ್ ಬರುತ್ತೆ. ಓಕೆ, ಪ್ರಾಡಕ್ಟ್ ಬೇಡ ಅಂತ ಹೇಳಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತಾ? ಕ್ಯಾಶ್ ಬ್ಯಾಕ್ ಬರುತ್ತೆ. ಮೂರನೇದು ನಮಗೆ ಕ್ಯಾಶ್ ಬ್ಯಾಕ್ ಜೊತೆಗೆ ಈ ಕಂಪನಿ ಏನಪ್ಪ ಬೆನಿಫಿಟ್ ಬರುತ್ತೆ ಅಂದರೆ ನಾವಿಲ್ಲಿ ಬಲ್ಕ್ ಆರ್ಡರ್ನ ಪರ್ಚೇಸ್ ಮಾಡ್ಬೋದು. ನಮ್ಮ ಸಂಸ್ಥೆ ಏನು ಆನ್ಲೈನಲ್ಲಿ ಪ್ರಾಡಕ್ಟ್ನ ಬಿಡ್ ಮಾಡ್ತಾರೆ ಆ ಬಿಡ್ಡಿಂಗ್ನ ನಮಗೆ ಡೈರೆಕ್ಟಾಗಿ ಕೆಲವೊಂದ್ಸರಿ ಕೊಡುವಂಥ ಅವಕಾಶಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಲಾಸ್ಟ್ ಮಂತು 2,500 ಪೀಸು ಸ್ಯಾರಿ ಪೀಸ್ ಸೀರೆಗಳು ಒಂದು ಆಪ್ಷನ್ ಕೊಟ್ಟಿದ್ರು ಎಲ್ಲರಿಗೂ. ಅಂದರೆ ಕಂಪನಿ ಬಿಡ್ ಮಾಡಿತ್ತು 2,500 ಸೀರೆಗಳಿತ್ತು. ಆ ಸೀರೆಗಳು 500 ರೂಪಾಯಿಂದ MRP 500 ರೂಪಾಯಿಂದ 4,999 ತನಕ MRP ಇತ್ತು. ಅಲ್ಲಿದ್ದಂಥ 2,500 ಸೀರೆಗಳಲ್ಲಿ 500 ರೂಪಾಯಿ ಸೀರೆನೇ ಇತ್ತು, 1,000 ರೂಪಾಯಿ ಸೀರೆನೇ ಇತ್ತು, 5,000 ರೂಪಾಯಿ ಸೀರೆನೇ ಇತ್ತು. ಆದರೆ 2,500 ಪೀಸು ನೀವೇ ತಗೊಂಡ್ರೆ ನಿಮಗೆ ಬರೀ 120 ರೂಪಾಯಿಗೆ ಒಂದು ಸೀರೆ ಸಿಗುವಂಥ ಚಾನ್ಸ್ ಇತ್ತು. ಈ ಥರ ಬಲ್ಕಲ್ಲಿ ಕೂಡ ನಾವು ಐಟಮ್ನ ತಗೋವಂಥ ಒಂದು ಅವಕಾಶ ಈ ಕಂಪ್ನಿ ನಮಗೆ ಕಲ್ಪಿಸ್ಕೊಡುತ್ತೆ. ಬರೀ ಸೀರೆ ಅಂತಲ್ಲ, ಗ್ರಾಸರಿ ಐಟಮ್ ಇರ್ಬೋದು, ಶೂ ಇರ್ಬೋದು, ಫರ್ನಿಚರ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಈ ಥರ ಗ್ರೂಪಲ್ಲಿ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಯಾರಾದರೂ ಇನ್ವೆಸ್ಟ್ ಮಾಡಿ ಆ ಪ್ರಾಡಕ್ಟ್ನ ಸೇಲ್ ಮಾಡೋಂಥ ಎಬಿಲಿಟಿ ಇದ್ದರೆ ನೀವು ಇನ್ವೆಸ್ಟ್ ಮಾಡಿ ಬಲ್ಕ್ ಆರ್ಡರ್ ಕೂಡ ತಗೋಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ, ಫೋರ್ತ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಟಾಕ್ ಪಾಯಿಂಟ್ ಅಂತ ತಗೋಬಹುದು ಕಂಪನಿಯಲ್ಲಿ. ನಾವು ಸ್ಟಾಕ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಕಂಪನಿ ಈಗ ಸ್ಟಾರ್ಟ್ ಆಗಿ ಒಂದು ವರ್ಷದ 2 ತಿಂಗಳು 3 ತಿಂಗಳಾಗಿದೆ. ಈಗ ಕಂಪನಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಕಂಪನಿ ಸ್ಟಾರ್ಟ್ ಆಗಬೇಕಾದ್ರೆ ಒಂದೇ ಒಂದು ವೇರ್ ಹೌಸ್ ಇತ್ತು. ಆದರೆ ಇವತ್ತು ನಮ್ಮ ಕಂಪನಿಯಲ್ಲಿ 135 ಸ್ಟಾಕ್ ಪಾಯಿಂಟ್ ಇದೆ. ಕಂಪನಿಯಲ್ಲಿ ಇವತ್ತು 135 ಸ್ಟಾಕ್ ಪಾಯಿಂಟ್ ಇದೆ. ಬರೀ ಕರ್ನಾಟಕದಲ್ಲಿ ಅಲ್ಲದಿರೆ ಇವತ್ತು ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಮಹಾರಾಷ್ಟ್ರದಲ್ಲಿ, ಕೇರಳದಲ್ಲೂ ಕೂಡ ನಮ್ಮ ಕಂಪನಿಯ ಸ್ಟಾಕ್ ಪಾಯಿಂಟ್ಸು ಓಪನ್ ಆಗ್ತಾ ಇದೆ. ಫ್ರೆಂಡ್ಸ್ರೆ ಅರ್ಥ ಮಾಡ್ಕೊಳ್ಳಿ, 1 ವರ್ಷದ ಹಿಂದೆ ಒಂದೇ ಒಂದು ಸ್ಟಾಕ್ ಪಾಯಿಂಟ್ ಇಲ್ಲದಿರೋ ಕಂಪನಿ ಇವತ್ತು 135 ಸ್ಟಾಕ್ ಪಾಯಿಂಟ್ಸ್ ತಗೊಳ್ತಾ ಇದ್ದಾರೆ. ಬರೀ ಬೆಂಗಳೂರಲ್ಲೇ ಒಂದು 100 ಸ್ಟಾಕ್ ಪಾಯಿಂಟ್ ಅಂತ ಆಗ್ಬೋದು. ಆ ಥರ ಸ್ಪೀಡಾಗಿ ಬೆಳೀತಾ ಇದೆ. ಕಂಪ್ನಿಯ ಉದ್ದೇಶ ಏನಪ್ಪ ಅಂದರೆ ಟೋಟಲ್ ಇಂಡಿಯಾದಲ್ಲಿ 1,500 ಸ್ಟಾಕ್ ಪಾಯಿಂಟ್ ಮಾಡ್ತಾರೆ. ಎಷ್ಟು ಮಾಡ್ತಾರೆ? 1,500 ಸ್ಟಾಕ್ ಪಾಯಿಂಟ್ನ ಮಾಡೋ ತನಕ ಕಂಪನಿಯವರು ತುಂಬ ಸ್ಟಾಕ್ ಪಾಯಿಂಟ್ನ ಅಂದರೆ ಒಂದೊಂದು ಪಿನ್ ಕೋಡ್ಗೆ ಒಂದೊಂದು ಸ್ಟಾಕ್ ಪಾಯಿಂಟ್ ಅಂತೇಳಿ ಇವರು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಇದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆಫೀಸ್ ಸೆಟಪ್ ಬೇಕಾಗುತ್ತೆ, ಸ್ಟಾಫ್ ಬೇಕಾಗುತ್ತೆ. ಇದೆಲ್ಲ ಕೂಡ ನಾನು ರೆಡಿ ಇದ್ದೀನಿ, ನನಗೆಲ್ಲ ಗೊತ್ತಿದೆ, ನಾನು ಇದೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಅದರದೇ ಆದಂಥ ಒಂದು ಸಪ್ರೇಟ್ ಬೆನಿಫಿಟ್ನ ಕಂಪನಿ ಕೊಡ್ತಾರೆ. ನಿಮಗೆ ಮಿನಿಮಮ್ 10 ಲಕ್ಷ ರೂಪಾಯಿಂದ ಇನ್ವೆಸ್ಟ್ ಮಾಡಿ ನೀವು ಸ್ಟಾಕ್ ಪಾಯಿಂಟ್ನ ತಗೊಂಡು ಈ ಬಿಸ್ನೆಸ್ನ ಮಾಡ್ಬೋದು. ಬರೀ 2,500 ರೂಪಾಯಿ 5,000 ರೂಪಾಯಿ ಹಾಕ್ಬಿಟ್ಟು ಈ ಬಿಸ್ನೆಸ್ಸಲ್ಲಿ ಬರೋ ಮುಖಾಂತರ ನೀವು ಪ್ರಾಡಕ್ಟ್ ಆನ್ ದ ಸ್ಪಾಟ್ ತಗೋಬೋದು, ಇಲ್ಲ ಪ್ರಾಡಕ್ಟ್ ಬೇಡ ಅಂದರೆ ಕ್ಯಾಶ್ ಬ್ಯಾಕ್ ತಗೋಬೋದು, ಇಲ್ಲ ಬಲ್ಕ್ ಆರ್ಡರ್ ತಗೋಬೋದು, ಇಲ್ಲ ನೀವು ಸ್ಟಾಕ್ ಪಾಯಿಂಟ್ನ ಓಪನ್ ಮಾಡ್ಬೋದು. ಇಷ್ಟು ಬೆನಿಫಿಟ್ಸು ಕಂಪ್ನಿ ನಿಮಗೆ, ನೀವು ಈ ಕಂಪ್ನಿಯಲ್ಲಿ ಸದಸ್ಯತ್ವವನ್ನು ತಗೊಂಡಿದ್ದಕ್ಕೋಸ್ಕರ ಅಂದರೆ ಮೆಂಬರ್ಶಿಪ್ ತಗೊಂಡಿದ್ದಕ್ಕೋಸ್ಕರ ಇಷ್ಟು ಬೆನಿಫಿಟ್ಸ್ನ ನಿಮಗೆ ಈ ಕಂಪ್ನಿ ಕೊಡುತ್ತೆ. ಫ್ರೆಂಡ್ಸ್, ನಾವೆಲ್ಲರೂ ಕೂಡ ಇಲ್ಲಿ ಏನಿಗೆ ಬಂದಿದ್ದೀವಿ ಹೇಳಿ? ಪ್ರಾಡಕ್ಟ್ ಕಮ್ಮಿಯಲ್ಲಿ ಸಿಗುತ್ತೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಎಲ್ಲರೂ ಬಂದಿರೋದೇನು? ನನಗೆ ದುಡಿಯೋದಕ್ಕೆ ಏನಾದರೂ ಒಂದು ಅವಕಾಶ ಬರುತ್ತಾ, ನನಗೆ ಇನ್ಕಮ್ ಮಾಡೋದಕ್ಕೆ ಏನಾದರೂ ಒಂದು ಅವಕಾಶ ಇದೆಯಾ, ನಾನು ಈ ಬಿಸ್ನೆಸ್ ದುಡ್ಡು ಮಾಡ್ಬೋದಾ,
ಕರೆಕ್ಟಾ? ಹೆಸರು ಎಸ್ ಫ್ರೆಂಡ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಬಿಸ್ನೆಸ್ ಅಲ್ಲಿ ನೀವು ಮೆಂಬರ್ಶಿಪ್ ಆಗಿದ ತಕ್ಷಣ ಈ ಬಿಸ್ನೆಸ್ ನ ಪ್ರಮೋಟ್ ಮಾಡೋ ಮುಖಾಂತರ, ಅವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಯಾವ್ದು ಜನ ಮಾಡಿಸೋ ಬಿಸ್ನೆಸ್ ಅಲ್ಲ, ಈ ಪ್ರಾಡಕ್ಟ್ ತಗೊಂಡೋಗಿ ಮಾರುವಂತ ಬಿಸ್ನೆಸ್ ಅಲ್ಲ, ನೀವು ಯಾರು ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಯಾರು ಬೇಕಾದ್ರೂ ಈ ಬಿಸ್ನೆಸ್ ಮಾಡ್ಬಾರ್ದು. ಕರೆಕ್ಟಾ ಫ್ರೆಂಡ್ಸ್? ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಜನಗಳ ಜೊತೆನೇ ಮಾಡ್ಬೇಕಾಗುತ್ತೆ. ಜನಗಳು ಇಲ್ಲದೆ ಯಾವ್ದನ್ನ ಒಂದು ಬಿಸ್ನೆಸ್ ಇದೆಯಾ ಸರ್? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿ ಜನಗಳ ಅವಶ್ಯಕತೆನೇ ಇಲ್ಲ ಸರ್, ಜನಗಳ ಜೊತೆ ನಾನು ಬಿಸ್ನೆಸ್ಸೇ ಮಾಡೋದಿಲ್ಲ, ಅದು ನಾನು ಬಿಸ್ನೆಸ್ ಮಾಡ್ತೀನಿ, ಯಾವ್ದನ್ನ ಇದೆಯಾ? ಇಲ್ಲ, ಯಾವ ಬಿಸ್ನೆಸ್ ಇಲ್ಲ ಸ್ನೇಹಿತರೆ. ಒಂದು ಎಜುಕೇಷನ್ ಬಿಸ್ನೆಸ್ ಇರಲಿ, ಒಂದು ಹಾಸ್ಪಿಟಲ್ಸ್ ಇರಲಿ, ಒಂದು ಹೋಟೆಲ್ ಇರಲಿ, ಒಂದು ಫಿಲಮ್ ಇರಲಿ, ಒಂದು ರಿಯಲ್ ಎಸ್ಟೇಟ್ ಇರಲಿ, ಪ್ರತಿಯೊಂದು ಬಿಸ್ನೆಸ್, ಒಂದು ಸ್ಕೂಲ್ ಇರಲಿ, ಒಂದು ಕಾಲೇಜ್ ಇರಲಿ, ಎಲ್ಲ ಕೂಡ ಡಿಪೆಂಡೆಂಟ್ ಪೀಪಲ್. ಜನಗಳಿದ್ರೇನೆ ಬಿಸ್ನೆಸ್ ಮಾಡೋಕ್ಕಾಗೋದು. ಅರ್ಥ ಆಯ್ತಾ? ಇದು ಕೂಡ ಅಷ್ಟೇ, ಜನಗಳ ಜೊತೆ ಮಾಡುವಂಥ ಬಿಸ್ನೆಸ್ಸು. ಆದರೆ ಇದೊಂದು ಚೂರು ವ್ಯತ್ಯಾಸ ಇದೆ. ಯಾವ ಥರ ಅಂತ ಹೇಳಿದ್ರೆ, ಇದು ಏನಪ್ಪ ಅಂತ ಹೇಳಿದ್ರೆ, ಇದು ನಾವು ರೆಕಮೆಂಡ್ ಮಾಡುವಂಥ ಬಿಸ್ನೆಸ್. ಅಂದರೆ ನಾವೇನು ರೆಕಮೆಂಡ್ ಮಾಡ್ತೀವಿ, ನನಗೆ ಕಮ್ಮಿ ಬೆಲೆಯಲ್ಲಿ ಪದಾರ್ಥ ಸಿಕ್ಕಿದೆ. ಈಗ ಮೇಡಮ್ ಅವರು ಒಂದು ಸೀರೆ 500 ರೂಪಾಯಿ ಸೀರೆ 200 ರೂಪಾಯಿಗೆ ತಗೊಂಡ್ಬಂದ್ರು, ಇಷ್ಟ ಆಗುತ್ತಾ ಇಲ್ಲ ಮೇಡಮ್? ನಿಮಗೆ ಇಷ್ಟ ಆಯ್ತು, ನೀವೇನು ಮಾಡ್ತೀರಿ? ಸೀರೆ ತಗೊಂಬಂದು ಸುಮ್ಮನೆ ಬೀರಲ್ಲಿ ಇಡ್ತೀರಾ? ಅಕ್ಕಪಕ್ಕದ ಮನೆಯವ್ರು ಹೇಳ್ತೀರಿ. ಕರೆಕ್ಟಾ? ಏನಂತ ಹೇಳ್ತೀರಿ? ನೋಡೋ 500 ರೂಪಾಯಿ ಸೀರೆ 200 ರೂಪಾಯಿ ಸಿಕ್ತು ನನಗೆ, ಚೆನ್ನಾಗಿದೆ ಸೀರೆ, ಸೂಪರ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತೀರಿ. ಅವ್ರೇನು ಮಾಡ್ತಾರೆ? ಅವ್ರು ನನಗೂ ತರಿಸ್ಕೊಡಿ ಅಂತಾರೆ, ಇಲ್ಲ ಎಲ್ಲಿ ಜಾಗ ಹೇಳು ಅಂತಾರೆ, ಅವರು ಹೋಗಿ ತಗೊಂಡ್ಬರ್ತಾರೆ. ಅವ್ರೇನು ಮಾಡ್ತಾರೆ? ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ, ಸೀರೆ ಅಂಗಡಿಯವ್ರಿಗೂ 100 ಸೀರೆ ಸೇಲ್ ಆಗುತ್ತೆ. ಅವ್ರು ಈ ಮೇಡಮ್ನ ಕರೆದ್ಬಿಟ್ಟು ಏನಾದರೂ ಒಂದು ಅರ್ಧ ಕೆಜಿ 1/4 ಕೆಜಿ ಸ್ವೀಟ್ ಕೊಡ್ತಾರಾ? ಕೊಡೋದಿಲ್ಲ. ಏನಕ್ಕೆ ಅಂದರೆ ಇವ್ರು ಯಾರು ರೆಕಮೆಂಡ್ ಮಾಡಿದ್ರೆ ಅಂಗಡಿಯನ್ನು ಗೊತ್ತಿರಲ್ಲ. ಇದು ಬಾಯಿಂದ ಬಾಯಿಗೆ ರೆಕಮೆಂಡ್ ಮಾಡ್ತಾ ಇದೀವಿ ನಾವು. ಅಂದರೆ ನಮ್ಗೆ ಒಳ್ಳೇದು ಅನ್ಸಿದ್ದನ್ನ ನಾವು ಹುಡುಗಾಗಿಂದ ರೆಕಮೆಂಡೇಶನ್ ಮಾಡ್ತಾನೆ ಇದ್ದೀವಿ. ಒಂದು ಪಿಕ್ಚರ್ಗೆ ರೆಕಮೆಂಡ್ ಮಾಡ್ತೀವಿ, ಒಂದು ಹೋಟ್ಲಲ್ಲಿ ದೋಸೆ ಚೆನ್ನಾಗಿದ್ರೆ ರೆಕಮೆಂಡ್ ಮಾಡ್ತೀವಿ, ಒಂದು ಬಟ್ಟೆ ಚೆನ್ನಾಗಿದ್ರೆ ರೆಕಮೆಂಡ್ ಮಾಡ್ತೀವಿ. ಕರೆಕ್ಟಾ ಫ್ರೆಂಡ್ಸ್? ಅದೇ ರೀತಿ ಈ ಒಂದು ಅವಕಾಶನ ಚೆನ್ನಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೆ, ಯಾರು ಈ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ಕೊಂಡಿದ್ದಾರೆ, ಯಾರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ಒಂದು ಅವಕಾಶ ತಿಳಿಸೋ ಮುಖಾಂತರ ಕಂಪನಿ ನಿಮಗೆ 6 ಥರ ಇನ್ಕಮ್, ಒಂಥರ ಅಲ್ಲ 6 ಥರ ಇನ್ಕಮ್ನ ಕಂಪನಿ ನಿಮ್ಗೆ ಕೊಡುತ್ತೆ. ಅದು ಮೊದಲನೇದಾಗಿ ನೋಡ್ಬೇಕಂತ ಹೇಳಿದ್ರೆ, ಮೊದಲನೇದು ನೀವು ಹಾಕಿದ್ದಕ್ಕೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಕರೆಕ್ಟಾ? ನೀವು ಒಂದು 2,500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ, ಪ್ರಾಡಕ್ಟ್ ಬೇಡ ಅಂದರೆ ಡೈಲಿ 25 ರೂಪಾಯಿ ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಡೈರೆಕ್ಟ್ ರೆಫರಲ್ ಅಂತ ಕರೀತಾರೆ. ಡೈರೆಕ್ಟ್ ರೆಫರಲ್ ಅಂದರೆ ನಾನು ನನ್ನ ನೇರವಾಗಿ ನನಗೆ ಗೊತ್ತಿರೋಂಥ ಸ್ನೇಹಿತರನ್ನ ಏನು ಪರಿಚಯ ಮಾಡ್ತೀನಿ, ಅದಕ್ಕೆ ಡೈರೆಕ್ಟ್ ರೆಫರಲ್ ಅಂತ ಕರೀತಾರೆ. ಅವರು ಮಾಡೋವಂಥ ಬಿಸ್ನೆಸ್ ಮೇಲೆ ನನಗೆ ಕಮಿಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ಲು, ನಾನು ನಾನೇನು ಮಾಡಿದೆ, ಬಿ ಅನ್ನೋ ನನ್ನ ಸ್ನೇಹಿತರನ್ನ ಈ ಸಂಸ್ಥೆಗೆ ಪರಿಚಯ ಮಾಡಿಸ್ಕೊಟ್ಟೆ. ಫಾರ್ ಎಕ್ಸಾಂಪಲ್ಲು, ನಾನು ಒಂದು 10,000 ಕೊಟ್ಟು ಈ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆಗಿದ್ದೀನಿ, ನನಗೆ ಡೈಲಿ 100 ರೂಪಾಯಿ ಬರ್ತಾ ಇದೆ. ಕರೆಕ್ಟಾ ಫ್ರೆಂಡ್ಸ್? 10,000 ಕೊಟ್ಟು ನಾನು ಮೆಂಬರ್ಶಿಪ್ ಆಗಿದ್ದೀನಿ, ನನಗೆ ಡೈಲಿ 100 ರೂಪಾಯಿ ಬರ್ತಾ ಇದೆ. ನಾನೇನು ಮಾಡಿದೆ, ಈ ಒಂದು ಅವಕಾಶನ ನನ್ನ ಸ್ನೇಹಿತನಿಗೂ, ನನ್ನ ತಮ್ಮನಿಗೂ, ಯಾರೋ ಒಬ್ರಿಗೆ ನಾನು ತಿಳಿಸ್ಕೊಟ್ಟೆ. ಅವರು 10,000 ರೂಪಾಯಿ ಆಗಿ ಈ ಬಿಸ್ನೆಸ್ಗೆ ಬರ್ತಾರೆ. ಅವ್ರಿಗೇನು ಬರಬೇಕು? 100 ರೂಪಾಯಿ ಡೈಲಿ ಸಿಸ್ಟಮ್ ಪ್ರಕಾರ ಅವ್ರಿಗೆ ಬರ್ತಾ ಇರುತ್ತೆ. ಆದರೆ ಯಾವುದೇ ಖರ್ಚಿಲ್ದಿರೆ, ಕಂಪ್ನಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ದಿರೆ, ಕಂಪ್ನಿಗೆ ಈ ವ್ಯಕ್ತಿನ ನಾನು ಪರಿಚಯ ಮಾಡಿಸ್ಕೊಟ್ನಲ್ಲ, ಅದಕ್ಕೋಸ್ಕರ ಕಂಪ್ನಿ ನನಗೆ ಡೈರೆಕ್ಟ್ ರೆಫರಲ್ ಅಂತ 10% ಕೊಡುತ್ತೆ. ಅಂದರೆ 10,000 ರೂಪಾಯಲ್ಲಿ ನನಗೆ 1,000 ರೂಪಾಯಿ ಕಮಿಷನ್ ಆನ್ ದ ಸ್ಪಾಟ್. ನನ್ನ ಫ್ರೆಂಡ್ ಆಕ್ಟಿವೇಟ್ ಆಗಿದ ಒಂದು ಕ್ಷಣದಲ್ಲೇ ನನ್ನ ಅಕೌಂಟಿಗೆ ಬಂದಿರುತ್ತಿದ್ದು. ಇದು ಮತ್ತೆ ನಾನು ಒಂದು ವಾರ ಕಾಯಬೇಕು, ಒಂದು ದಿವಸ ಕಾಯಬೇಕು, ಒಂದು ತಿಂಗಳು ಕಾಯಬೇಕಿಲ್ಲ. ನನ್ನ ಫ್ರೆಂಡು ಅಕೌಂಟಿಗೆ ದುಡ್ಡು ಹಾಕಿದ ತಕ್ಷಣ, ಐಡಿ ಆಕ್ಟಿವೇಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನನ್ನ ಅಕೌಂಟಲ್ಲಿ 1,000 ರೂಪಾಯಿ ಬಂದಿರುತ್ತೆ. ಓಕೆ, ಒಬ್ಬ ವ್ಯಕ್ತಿಗೆ 100 ಜನ ಸ್ನೇಹಿತರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, 100 ಜನ ಪರಿಚಯ ಇರ್ತಾರೆ ಸ್ನೇಹಿತರೆ. ನಾನು ಬರೀ ಇಬ್ಬರದ್ದು ಒಂದು ಅವಕಾಶ ನಿಮಗೆ ಎಕ್ಸಾಂಪಲ್ ಅರ್ಥ ಮಾಡಿಸ್ತೀನಿ. ಬಿ ಅನ್ನೋ ವ್ಯಕ್ತಿಗೆ ನೀವು ಅವಕಾಶ ಕೊಟ್ರಿ, ಸಿ ಅನ್ನೋ ವ್ಯಕ್ತಿ ಇನ್ನೊಬ್ಬರಿಗೆ ನೀವು ಅವಕಾಶ ಕೊಟ್ರಿ, ಅವರು 10,000 ರೂಪಾಯಿ ಕೊಟ್ಟು ಬರ್ತಾರೆ. ಅವ್ರಿಗೇನು ಬರಬೇಕು? ಪ್ರತಿ ದಿವಸ 100 ರೂಪಾಯಿ ಬರುತ್ತೆ. ಕಂಪ್ನಿ ನಿಮಗೆ ಡೈರೆಕ್ಟ್ ರೆಫರಲ್ಲು 1,000 ರೂಪಾಯಿ ಕೊಡುತ್ತೆ. ಅಂದರೆ 2,000 ರೂಪಾಯಿ ಆಯಿತು. ಮೂರನೇ ಇನ್ಕಮ್ ಏನಪ್ಪ ಅಂದರೆ ಮ್ಯಾಚಿಂಗ್ ಇನ್ಕಮ್. ಅಂದರೆ ಈ ಬಿ ಅನ್ನೋ ಬಿಸ್ನೆಸ್ ವ್ಯಕ್ತಿ ಏನು ಬಿಸ್ನೆಸ್ ಮಾಡಿದ್ದಾರೆ 10,000 ರೂಪಾಯಿ, ಸಿ ಅನ್ನೋ ವ್ಯಕ್ತಿ ಏನು ಬಿಸ್ನೆಸ್ ಮಾಡಿದರೆ 10,000 ರೂಪಾಯಿ, ಇದನ್ನ ಮ್ಯಾಚಿಂಗ್ ಮಾಡ್ತಾರೆ. 10,000 ರೂಪಾಯಿ ಮ್ಯಾಚಿಂಗ್ ಆಯಿತು. ಈ ಮ್ಯಾಚಿಂಗ್ ಕೂಡ ನಿಮಗೆ 1,000 ರೂಪಾಯಿ, ಟೋಟಲ್ 3,000 ರೂಪಾಯಿ. ನೀವು 10,000 ಕೊಟ್ಟು ಜಾಯ್ನ್ ಆಗಿದ್ದೀರಿ, ಅದಕ್ಕೆ ಏನು ಬರಬೇಕು ಅದು ಬರ್ತಾ ಇರುತ್ತೆ. ಆದರೆ ನಿಮಗೆ ಗೊತ್ತಿರುವಂಥ 2 ಸ್ನೇಹಿತರನ್ನ ಈ ಸಿಸ್ಟಮ್ಗೆ ಜೋಡಿಸೋ ಮುಖಾಂತರ
ನಿಮಗೆ 3,000 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಈ ಬಿಸ್ನೆಸ್ಸಲ್ಲಿ ನೀವು 3,000 ರೂಪಾಯಿಗೋಸ್ಕರ ಯಾರು ಬಂದಿಲ್ಲ. ನಂಗೆ ಗೊತ್ತು ಇಲ್ಲಿ 10,000 5,000ಗೋಸ್ಕರ ದುಡಿಯೋಕ್ಕೆ ಯಾರು ಬಂದಿಲ್ಲ. ಕಮ್ಮಿ ಅಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 50,000 ದುಡಿಬೇಕಂತ ಬಂದಿದ್ದೀರಾ. ಎಸ್ ಆರ್ ನೋ? ಫ್ರೆಂಡ್ಸ್, ಕರೆಕ್ಟ್ ಆಗಿ 50,000 ರೂಪಾಯಿ ಹೆಂಗಪ್ಪ ದುಡಿಯೋದಂದ್ರೆ ಇದು ಟೀಮ್ ವರ್ಕ್ ಇಂದ ಮಾಡುವಂತ ಕೆಲಸ. ಇಲ್ಲಿ ನಾ ಇಂಡಿವಿಜುವಲ್ ಆಗಿ ನಾನು ಒಬ್ಬನೇ ಮಾಡುವಂತ ಕೆಲಸ ಅಲ್ಲ. ಇದು ನಾನು ನನ್ನ ಟೀಮ್ ನನ್ನ ಜೊತೆ ಸೇರಿ ಮಾಡುವಂತ ಬಿಸ್ನೆಸ್. ಇವತ್ತು ನಾನು ಇಬ್ಬರು ಬಂದಿದ್ದೀನಿ, ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಅವಕಾಶ ಎಷ್ಟಿದೆಯಪ್ಪ ಅಂದ್ರೆ 1,000 ರೂಪಾಯಿಯಿಂದ ನಿಮಗೆ 1,00,000 ರೂಪಾಯಿ ಒಂದು ದಿವಸಕ್ಕೆ ದುಡಿಯುವಂತ ಅವಕಾಶ ಇದೆ. ಒಂದು ದಿವಸಕ್ಕೆ 1,000 ರೂಪಾಯಿಯಿಂದ ದಿವಸಕ್ಕೆ 1,00,000 ದುಡಿಯೋದಂತ ಅವಕಾಶ ಇದೆ. ನಿಮ್ಮ ಕಣ್ಣು ಮುಂದೆ ಇವತ್ತು ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆಗೆ ಇರುವಂತ ಫ್ರೆಂಡ್ಸೇ ದಿವಸಕ್ಕೆ 1,00,000 ದುಡಿಯೋರನ್ನ ಇವತ್ತು ನೀವು ಈ ಸ್ಟೇಜ್ ಮೇಲೆ ನೋಡ್ತೀರಾ. ನಿಮ್ಮ ಅದೃಷ್ಟ ಇವತ್ತು ಸುಮಾರು ದೂರದಿಂದ ಅವರು ಇವತ್ತು ನಿಮ್ಮ ಜೊತೆಗೆ ಬಂದಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನೀವು ಲಾಸ್ಟ್ ಅಲ್ಲಿ ನೋಡ್ತೀರಾ ಫ್ರೆಂಡ್ಸ್. ಇದು ಮ್ಯಾಚಿಂಗ್ ಬಿಸ್ನೆಸ್ ಆಯ್ತು, ಟೀಮ್ ಡೆವಲಪ್ಮೆಂಟ್ ಆಗ್ತಾ ಇದೆ. 4th ಇನ್ಕಮ್ ಏನಪ್ಪಾ ಅಂದ್ರೆ ನಿಮಗೆ ರೀಪರ್ಚೇಸ್ ಇನ್ಕಮ್ ಬರುತ್ತೆ. ರೀಪರ್ಚೇಸ್ ಇನ್ಕಮ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಪ್ರಾಡಕ್ಟ್ ಇವತ್ತು ಅಂದ್ರೆ ನಾರ್ಮಲ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ 50% ಸಿಗೋದ್ರಿಂದ ನಾವೇನ್ ಮಾಡ್ತೀವಿ, ನಮ್ಗೆ ಏನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಕರೆಕ್ಟಾ? ನಾವು ಸ್ವಂತ ಪರ್ಚೇಸ್ ಮಾಡಿದ್ರೆ ನಮಗೆ ಅದಕ್ಕೆ ಸೆಲ್ಫ್ ರೀಪರ್ಚೇಸ್ ಅಂತ ಕರೀತಾರೆ, ಅದಕ್ಕೆ 2% ಕೊಡ್ತಾರೆ. ನಮ್ಮ ಟೀಮಲ್ಲಿ ಇರುವಂಥವ್ರು ಏನ್ ಪರ್ಚೇಸ್ ಮಾಡ್ತಾರೆ ಅದಕ್ಕೆ ನಮಗೆ 4% ರೀಪರ್ಚೇಸ್ ಇನ್ಕಮ್ ಅಂತ ಕೊಡ್ತಾರೆ. 5th, ಈ ಕಂಪನಿಯಲ್ಲಿ ಕ್ಲಬ್ ಇನ್ಕಮ್ ಅಂತ ಇದೆ ಫ್ರೆಂಡ್ಸ್. ಇದೊಂದು ತುಂಬಾ ಅತಿ ಮುಖ್ಯವಾದಂಥ ಒಂದು ಇನ್ಕಮ್ಮು. ಇದೇನಪ್ಪ ಅಂದ್ರೆ ನಾವೇನು ಕೆಲಸ ಮಾಡಿಲ್ಲ ಅಂದ್ರೂ ಕಂಪ್ನಿ ಟೋಟಲ್ ಟರ್ನ್ಓವರ್ ಅಲ್ಲಿ, ಕಂಪ್ನಿಯ ಒಂದು ಟೋಟಲ್ ಬಿಸ್ನೆಸ್ ಅಲ್ಲಿ ಟೋಟಲ್ ಎಷ್ಟು ಜನ ಜಾಯ್ನ್ ಆಗ್ತಾರಲ್ಲ ಅದರಲ್ಲಿ ಬರುವಂತ ಒಂದು ಇನ್ಕಮ್ ಅಲ್ಲಿ ಈ ಒಂದು ಕ್ಲಬ್ ಇನ್ಕಮ್ ನ ಕಂಪ್ನಿ ಕೊಡ್ತಾ ಇದ್ದಾರೆ. ಈ ಕ್ಲಬ್ ಇನ್ಕಮ್ ಅಲ್ಲಿ ನಿಮ್ಗೆ ಸುಮಾರು ಒಂದು 5 ವರ್ಷದ ಒಳಗಡೆ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು 1 ಕೋಟಿ ಮೇಲೆ ಕೂಡ ದುಡಿಯುವಂತ ಅವಕಾಶ ಈ ಕ್ಲಬ್ ಇನ್ಕಮ್ ಅಲ್ಲಿ ಇರುತ್ತೆ. ಇದು ಹೆಂಗೆ, ಯಾವ ರೀತಿ, ಏನು ಅದೆಲ್ಲ ನೀವು ಹೋಗ್ತಾ ನಿಮ್ಗೆ ಟ್ರೈನಿಂಗ್ ಅಲ್ಲಿ ನಾಲೆಜ್ ಅಲ್ಲಿ ಎಲ್ಲ ಬರುತ್ತೆ. ಆದರೆ ಈ ತರ ಒಂದು ಇನ್ಕಮ್ ಕೂಡ ನಿಮ್ಗಿದೆ, ಅದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಕ್ಲಬ್ ಇನ್ಕಮ್ ಕೂಡ ಒಂದಿದೆ. 6ನೇ ಇನ್ಕಮ್ ಅವಾರ್ಡ್ ಅಂಡ್ ರಿವಾರ್ಡ್ಸ್. ಅವಾರ್ಡ್ ಅಂಡ್ ರಿವಾರ್ಡ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ 1,00,000 ಬಿಸ್ನೆಸ್ ನೀವು ಮ್ಯಾಚ್ ಮಾಡಿದ್ರೆ ಸರ್, ಲೆಫ್ಟ್ ಅಲ್ಲಿ 1,00,000, ರೈಟ್ ಅಲ್ಲಿ 1,00,000 ಬಿಸ್ನೆಸ್ ಮ್ಯಾಚ್ ಆಗಿದೆ ಸರ್ ಅಂತ ಹೇಳಿದ್ರೆ ನಿಮ್ಮನ್ನ ಬ್ರಾನ್ಸ್ ಅಚೀವರ್ ಅಂತ ಕರೀತಾರೆ. ನಿಮಗೆ 5,000 ರೂಪಾಯಿ ನಿಮಗೆ ಬರುವಂತ ಕಮಿಷನ್ ಜೊತೆಗೆ ನಿಮಗೆ 5,000 ರೂಪಾಯಿ ಅವಾರ್ಡ್ಸ್ ರಿವಾರ್ಡ್ಸ್ ಅಂತ ಕೊಡ್ತಾರೆ. ಸ್ನೇಹಿತರೆ, 5,000 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಈ ಬಿಸ್ನೆಸ್ ಅಲ್ಲಿ ನಿಮ್ಮ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ 1 ಕೋಟಿಗಿಂತ ಜಾಸ್ತಿ ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗುತ್ತೆ. ಯೋಚನೆ ಮಾಡಿ, 2,500 ರೂಪಾಯಿ ಬಂಡವಾಳ ಹಾಕಿ ಈ ಬಿಸ್ನೆಸ್ ಅಲ್ಲಿ ಕೋಟ್ಯಾಂತರ ರೂಪಾಯಿನ ದುಡಿಯುವಂತ ಒಂದು ಅವಕಾಶ ಈ ಬಿಸ್ನೆಸ್ ಅಲ್ಲಿ ಇದೆ ಅಂದ್ರೆ ಇದು ಎಷ್ಟು ಸೀರಿಯಸ್ ಆಗಿರುವಂತ ಬಿಸ್ನೆಸ್. ಕರೆಕ್ಟ್? ನಿಮಗೆ ಒಂದು ಒಳ್ಳೆ ಅವಕಾಶ ಏನಪ್ಪಾ ಅಂತ ಹೇಳಿದ್ರೆ ಈ 2,500 ರೂಪಾಯಿ 5,000 ರೂಪಾಯಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಇವತ್ತು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ದಿರೋರು ಕಣ್ಣು ಮುಂದೆ ನೋಡ್ತೀರಾ. ಇವತ್ತು ಬರೀ 8 ತಿಂಗಳಲ್ಲಿ ಈ ಒಂದು ಅವಕಾಶನ ಸ್ಟಾರ್ಟ್ ಮಾಡಿ ತಿಂಗಳಿಗೆ 70-80 ಲಕ್ಷ ದುಡ್ದಿರೋ ನೋಡ್ತೀರಾ. ಪ್ರತಿ 9 ತಿಂಗಳಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ತಿಂಗಳಿಗೆ 1 ಕೋಟಿ, ವರ್ಷಕ್ಕೆ ಟೋಟಲ್ 1 ಕೋಟಿ ಮೇಲೆ ದುಡ್ದಿರೋಂಥ ನೋಡ್ತೀರಾ. ಪ್ರತಿ ದಿವಸ ಒಂದು ದಿವಸಕ್ಕೆ 1,00,000 ರೂಪಾಯಿ ಇನ್ಕಮ್ ನ ಅರ್ನ್ ಮಾಡೋರು ಕೂಡ ನಮ್ಮ ಸ್ನೇಹಿತರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವ್ರನ್ನು ಕೂಡ ಇವತ್ತು ನೋಡುವಂತ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಇದು ಇಷ್ಟು ಒಂದು ಬೆನಿಫಿಟ್ಸ್ ಅಂದ್ರೆ ಈ ಕಂಪನಿಯಲ್ಲಿ ನಾವು ಕೈ ಜೋಡಿಸಿದ್ರೆ, ಈ ಕಂಪನಿಲಿ ನಾವು ಡಿಸ್ಟ್ರಿಬ್ಯೂಟರ್ ಆದ್ರೆ, ಈ ಕಂಪನಿನ ನಾವು ಹಿಡ್ಕೊಂಡು ಹೋದ್ರೆ ನಮ್ಗೆ ಏನೇನು ಸಿಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನಿಮಗೆ ತಿಳಿಸಿದೀವಿ. ಖಂಡಿತ ಈ ಒಂದು ಸೆಕ್ಷನ್ ಆದ್ಮೇಲೆ ಅರ್ಥ ಆಯ್ತಾ, ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡಿಕೊಂಡು ನಾವೆಲ್ಲ ಲೀಡರ್ಸ್ ಇಲ್ಲೇ ಜೊತೆಗೆ ನಿಮ್ಮ ಜೊತೆ ಇರ್ತೀವಿ. ನಿಮಗೆ ಏನೇ ಕ್ವಶನ್ಸ್ ಇದ್ರು, ಏನೇ ಕ್ಲಾರಿಫಿಕೇಶನ್ಸ್ ಇದ್ರು, ಮತ್ತೆ ಇದು ಜಾಯಿನ್ ಮಾಡೋದು ಹೆಂಗೆ, ಯಾವ ರೀತಿ ನನಗೆ ಇನ್ಕಮ್ ಯಾವ ರೀತಿ ಬರುತ್ತೆ, ಇದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. Thank you, sir. Thank you so much. Thank you so much.